ನೀರು ಕೊಡಿ, ನೀರು ಕೊಡಿ, ನಮ್ಮ ನೀರು ನಮ್ಮ ಹಕ್ಕು. ನೀರಿಲ್ವಲ್ಲ ಕುಡ್ಸಕ್ಕೆ. ರೈತರಿಗೆ ನೀರು ಇಲ್ಲದಿರುವಾಗ ತಮಿಳುನಾಡಿಗೆ ನೀರು ಬಿಡುತ್ತಿರುವ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಕಾವೇರಿ ನೀರಿನ ಉಳಿವಿಗಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ಮಳೆ ಅಭಾವ ಆದ್ರೆ ಸಾಕು, ತಮಿಳುನಾಡು ಖ್ಯಾತಿಯನ್ನು ತೆಗೆದು CWRC ಮುಖಾಂತರ ಒಂದು ವರದಿಯನ್ನ ಪಡಿಸಿ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ತಗೊಂಡು ಇವತ್ತು 3500 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದೆ. ಈ ಒತ್ತಾಯಕ್ಕೆ ನಮ್ಮ ಧಿಕ್ಕಾರವಿದೆ. ಈ ನಾಡಿನ ಕರುನಾಡಿನ ಪ್ರತಿಯೊಬ್ಬ ಪ್ರಜೆಯ ಧಿಕ್ಕಾರವಿದೆ. ಹೀಗಾಗಿ CWRC ವರದಿಯನ್ನ ಮಾನ್ಯ DK ಶಿವಕುಮಾರ್ ಅವರು ತಿರಸ್ಕರಿಸಬೇಕು. ಅಂದಿನ ಮುಖ್ಯಮಂತ್ರಿಗಳಾದ ಬಂಗಾರಪ್ಪನವರ ನಿಲುವನ್ನ ನೀವು ಕೂಡ ತೆಗೆದುಕೊಳ್ಬೇಕು. ಈ ಕೂಡಲೇ ಮೇಕೆದಾಟು ಅಣೆಕಟ್ಟು ಕಟ್ಟಲೇಬೇಕು. ಮೇಕೆದಾಟು ಅಣೆಕಟ್ಟು ಕಟ್ತೀವಿ ಅಂತ ಹೇಳಿ ಈ ರಾಜ್ಯದಲ್ಲಿ ನೀವು ಅಧಿಕಾರಕ್ಕೆ ಬಂದಿದ್ದೀರಿ. ನಿಮಗೂ ಕೂಡ ಈ ವರ್ಷ 2 ವರ್ಷ ಅವಕಾಶ ಸಿಕ್ಕಿದೆ, ಒಂದು ಉತ್ತಮವಾದಂತಹ ಅವಕಾಶ ಸಿಕ್ಕಿದೆ. ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಆದ್ರೂ ಕೂಡ ಮೇಕೆದಾಟು ಅಣೆಕಟ್ಟನ್ನು ಕಟ್ಟಲೇಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಸ್ವಾಭಿಮಾನಿ ಬಣ ಈ ಮೂಲಕ ತಮಗೆ ಎಚ್ಚರಿಕೆಯನ್ನು ನೀಡುತ್ತೆ. ಮತ್ತೊಂದು ವಿಧಾನದಲ್ಲಿ ಏನಂದ್ರೆ ಇವತ್ತಿನ ಎಲ್ಲ ಶಾಸಕರು ಕೂಡ ಸಂಸದರು ಪಕ್ಷಾತೀತವಾಗಿ ಒಂದಾಗಿ ಕಾವೇರಿ ಉಳಿವಾಗಿ ಒಂದಾಗಿ ಇಂದಿನಿಂದ ನಮ್ಮ ಅಂಬರೀಶ್ ಅವರು ಅವತ್ತಿನ ದಿನದಲ್ಲಿ ಸಂಸದರ ರಾಜೀನಾಮೆಯನ್ನು ಕೊಟ್ಟು ಬಂದ್ರು. ಅಂತ ನೈತಿಕತೆ ಯಾವ ರಾಜಕಾರಣಿಗಳಿಗೂ ಇಲ್ವಾ? ನೀವೆಲ್ಲ ನಿಮ್ಮ ತೆವಲುಗೋಸ್ಕರ ಬಂದಿದ್ದೀರಾ, ನಿಮ್ಮ ಹಣ ಗಳಿಸೋದಕ್ಕೋಸ್ಕರ ಇವತ್ತು ರಾಜಕಾರಣಿಗಳು ಚುನಾವಣೆಗೆ ಗೆದ್ದಿದ್ದೀರಾ. ದಯವಿಟ್ಟು ಎಲ್ಲ ರಾಜಕಾರಣಿಗಳು ಒಂದಾಗಿ ಕಾವೇರಿ ಉಳಿಸ್ಕೊಳ್ಳಿ. ನಿಮ್ಮ ತಾಯಿ ನೀವೇನಾದ್ರು ಕಾವೇರಿ ಉಳಿಸ್ಕೊಂಡಿದ್ದೀರಾ ಆದ್ರೆ ನಿಮ್ಮ ತಂದೆ ತಾಯಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀರೋ ಆ ಪ್ರಾಮುಖ್ಯತೆಯನ್ನು ಇಲ್ಲಿ ಕಾವೇರಿ ನೀರಿಗೂ ಕೊಟ್ಟು ಉಳಿಸ್ಕೊಳ್ಳಿ. ನೀವೇನಾದ್ರೂ ಕಾವೇರಿ ನೀರಿಗೆ ಮಲತಾಯಿ ಧೋರಣೆಯನ್ನ ಮಾಡಿದ್ರೆ ನಿಮ್ಮ ತಂದೆ ತಾಯಿಗೆ ಮೋಸ ಮಾಡ್ದಂಗೆ. ಹಾಗಾಗಿ ಎಲ್ಲ ರಾಜಕಾರಣಿಗಳು ಈ ಕೂಡಲೇ ಒಂದಾಗಿ ಕಾವೇರಿ ನೀರನ್ನ ಉಳಿಸ್ಕೋಬೇಕು, CWRC ವರದಿನ ತಿರಸ್ಕರಿಸಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಈ ಮೂಲಕ ಎಚ್ಚರಿಕೆಯನ್ನು ನೀಡುತ್ತೆ.